ರಜನಿಕಾಂತ್ ಸೇರಿದಂತೆ ಹಲವಾರು ಸ್ಟಾರ್ ನಟರ ಚಿತ್ರ ಬಿಡುಗಡೆಗೊಂಡು ಯಶಸ್ವಿ ಪ್ರದರ್ಶನ ಕಾಣ್ತಾ ಇದ್ದಂತಹ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಇಂದು ನೆಲಸಮಗೊಂಡಿದೆ. ಹಾಗಾದ್ರೆ ಆ ಥಿಯೇಟರ್ ಯಾವುದು? ಆ ಥಿಯೇಟರ್ನ ಇತಿಹಾಸವೇನು? ಥಿಯೇಟರ್ ನೆಲಸಮಗೊಳ್ಳಲು ಕಾರಣವಾದ್ರೂ ಏನು? ಎಲ್ಲಾನು ಹೇಳ್ತೀನಿ ಈ ವಿಶೇಷ ಸಂಚಿಕೆಯಲ್ಲಿ. ನಾನು ಆರ್ಯನ್. 4 ದಶಕಗಳಿಗೂ ಹೆಚ್ಚು ಕಾಲ ಚಲನಚಿತ್ರ ಪ್ರೇಕ್ಷಕರನ್ನು ರಂಜಿಸುತ್ತಿದ್ದಂತಹ ಐಕಾನಿಕ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅಂದ್ರೆ ಅದು ನಟರಾಜ ಥಿಯೇಟರ್. ಶೇಷಾದ್ರಿಪುರಂ, ಮಲ್ಲೇಶ್ವರಂ ಮತ್ತು ಶ್ರೀರಾಂಪುರ ಪ್ರದೇಶಗಳಲ್ಲಿ ನೆಲೆಸಿದವರಿಗೆ ನಟರಾಜ್ ಥಿಯೇಟರ್ ನೆಚ್ಚಿನ ಥಿಯೇಟರ್ ಅಂತಾನೆ ಹೇಳ್ಬೋದು. ನಟರಾಜ್ ಥಿಯೇಟರ್ನಲ್ಲಿ ಕೆಲವು ಕನ್ನಡ ಚಿತ್ರಗಳನ್ನು ಮಾತ್ರ ಪ್ರದರ್ಶಿಸಲಾಗಿತ್ತು. ಇನ್ನು ಮುಖ್ಯವಾಗಿ ತಮಿಳು ಚಿತ್ರಗಳನ್ನೇ ಹೆಚ್ಚಾಗಿ ತೆರೆ ಕಾಣ್ತಾ ಇತ್ತು. 1100 ಆಸನ ಸಾಮರ್ಥ್ಯ ಹೊಂದಿದ್ದ ನಟರಾಜ್ ಥಿಯೇಟರ್ ಬೆಂಗಳೂರಿನಲ್ಲಿ ಕಪಾಲಿ ಚಿತ್ರಮಂದಿರದ ನಂತರ 2ನೇ ಅತಿ ದೊಡ್ಡ ಥಿಯೇಟರ್ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿತ್ತು. 1970ರಲ್ಲಿ ತೆರೆಯಲಾದ ಈ ಚಿತ್ರಮಂದಿರ ಕಾವೇರಿ ನದಿ ವಿವಾದದ ಸಮಯದಲ್ಲಿ ತಮಿಳು ಚಿತ್ರಗಳನ್ನು ಪ್ರದರ್ಶಿಸಿದ್ದಕ್ಕಾಗಿ ಟೀಕೆಗೆ ಕೂಡ ಒಳಗಾಗಿತ್ತು. ಶ್ರೀರಾಂಪುರ ಮತ್ತು ಯಶವಂತಪುರ ಪ್ರದೇಶದ ತಮಿಳು ಜನರಿಗೆ ಈ ಥಿಯೇಟರ್ ತುಂಬಾನೇ ಅನುಕೂಲ ಆಗಿತ್ತು ಅಂತಾನೆ ಹೇಳ್ಬೋದು. ಇನ್ನು ಮಾಲೀಕರಾದ ವಿಶ್ವೇಶ್ವರ ಅವರ ಸೋದರಳಿಯ ವೀರಭದ್ರ ಪ್ರಸನ್ನ ಹೇಳುವಂತೆ ಥಿಯೇಟರ್ ಇರುವಂತಹ 19,000 ಚದರ ಅಡಿ ಭೂಮಿಯನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತೆ. ಅದರಲ್ಲಿ ಮುಂಭಾಗ ಮತ್ತು ಹಿಂಭಾಗವು ವಿಶ್ವೇಶ್ವರ ಅನ್ನುವಂಥವರಿಗೆ ಸೇರಿದ್ದು, ಅವರು ಅವರ ಪಾಲಿನ ಜಾಗವನ್ನು ಮಾರಾಟ ಮಾಡೋಕ್ಕೆ ಬಯಸ್ತಾ ಇದ್ದಾರಂತೆ. ಆದರೆ ಇದರ ಮಧ್ಯದ ಭಾಗವನ್ನು ಹೊಂದಿರುವವರು ನನ್ನ ತಂದೆ, ಅದನ್ನು ಉಳಿಸಿಕೊಳ್ಳಲು ನಾವು ಬಯಸ್ತಾ ಇದ್ದೇವೆ. ಹಾಗೆ ಹೆಚ್ಚಿನ ಭೂಮಿ ಮಾರಾಟ ಆಗಿರೋದ್ರಿಂದ ನಾವು ಈ ಚಿತ್ರಮಂದಿರವನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದು ಅವರ ಅಭಿಪ್ರಾಯ. ಅದು ಅಲ್ಲದೆ ಇನ್ನು ಥಿಯೇಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ 40 ಜನರು ತಮ್ಮ ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ. ಇನ್ನು ಥಿಯೇಟರ್ನಲ್ಲಿ ಬಳಸ್ತಾ ಇದ್ದಂತಹ ಪ್ರೊಜೆಕ್ಟರ್ಗಳಾಗಿರ್ಬೋದು, ಪರದೆಗಳು, ಕುರ್ಚಿಗಳು ಮತ್ತು ಇತರ ಉಪಕರಣಗಳನ್ನು ಮಾಲೀಕರು ಮಾರಾಟ ಮಾಡಲಿದ್ದಾರೆ ಎಂದು ವೀರಭದ್ರ ಪ್ರಸನ್ನ ಹೇಳಿದ್ದಾರೆ. ನಗರದಲ್ಲಿ ಹಲವಾರು ಚಿತ್ರಮಂದಿರಗಳು ಅಥವಾ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಮುಚ್ಚುತ್ತಾ ಇದ್ದಾವೆ ಅಥವಾ ಮಲ್ಟಿಪ್ಲೆಕ್ಸ್ಗಳಾಗಿ ಬದಲಾಗ್ತಾ ಇದ್ದಾವೆ. ಹಿಂದೆ ಹಿರಿಯ ನಟ ಮತ್ತು ನಿರ್ದೇಶಕ ಹಾಗೂ ನಿರ್ಮಾಪಕರಾದಂತಹ ದ್ವಾರಕೀಶ್ ಅವರು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಮುಚ್ಚಿದಾಗಲೆಲ್ಲ ಸಿನಿಮಾ ಪ್ರಿಯರಿಗೆ ಅದು ದೊಡ್ಡ ನಷ್ಟ ಆಗ್ತಾ ಇದೆ, ಇದು ನಿಜಕ್ಕೂ ದುರದೃಷ್ಟಕರ ಅಂತ ಹೇಳಿದ್ರು. ಇನ್ನು ಸಿನಿಮಾ ಕಲಾವಿದರಾಗಿರ್ಬೋದು ಅಥವಾ ಸಿನಿಮಾ ತಂತ್ರಜ್ಞರಿಗೆ ಚಿತ್ರಮಂದಿರ ಅಂದರೆ ಅದೊಂದು ದೇವಸ್ಥಾನ ಇದ್ದಾಗೆ. ಹಿಂದೆ ಎಷ್ಟು ಜನ ಈ ಥಿಯೇಟರ್ನಲ್ಲಿ ಬಂದು ಸಿನಿಮಾವನ್ನು ನೋಡಿ ಖುಷಿಪಟ್ಟಿರ್ಬೋದು, ಎಷ್ಟು ಸಿನಿಮಾಗಳು ಜನಭರಿತ ಪ್ರದರ್ಶನವನ್ನು ಕಂಡಿರ್ಬೋದು, ಎಷ್ಟು ಸ್ಟಾರ್ಗಳು ಈ ತೆರೆ ಮೇಲೆ ಮಿಂಚಿರ್ಬೋದು. ಆದರೆ ಇಂದು ಅಂತಹ ಭವ್ಯವಾದ ಇತಿಹಾಸ ಇರುವಂತಹ ನಟರಾಜ್ ಥಿಯೇಟರ್ ನೆಲಸಮಗೊಂಡಿದೆ. ಬೆಳ್ಳಿ ಪರದೆ ಹರಿದಿದೆ. ಇನ್ನು ಆಸನಗಳು ಮೂಲೆ ಸೇರಿದ್ದು ನೋಡ್ತಾ ಇದ್ರೆ ಒಂದು ಕ್ಷಣ ಮನಸ್ಸು ಚುರ್ರಂತಿದೆ. ಇದಾಗಿತ್ತು ನಟರಾಜ್ ಥಿಯೇಟರ್ನ ವಿಶೇಷ ಸಂಚಿಕೆ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.